ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈ ದಿನ ರವೆ ರೊಟ್ಟಿಯನ್ನ ಹೇಗೆ ಮಾಡೋದೆಂದು ತಿಳಿಸಿಕೊಳ್ಳುತ್ತಿದ್ದೇನೆ. ಒಂದು ಬಟ್ಟಲು ರವೆಯನ್ನು ತೆಗೆದುಕೊಳ್ಳಿ, ಒಂದು ಕ್ಯಾರೆಟಿನ ತುರಿ, ಒಂದು ಈರುಳ್ಳಿ ಚೆನ್ನಾಗಿ ಹೆಚ್ಚಿಕೊಳ್ಳಿ. ಈಗ ರವೆಯನ್ನ ಹುನಿಯಾಗಿಟ್ಟುಕೊಂಡಿದ್ದೇನೆ. ಇದು ಇನ್ನೂ ತೆಳ್ಳಗೆ ಬೇಕೆಂದರೆ ಸ್ವಲ್ಪ ನೀರನ್ನ ಸೇರಿಸಿ. ನೋಡಿ, ಕ್ಯಾರೆಟಿನ ತುರಿಯನ್ನ ಹಾಕಿಕೊಂಡಿದ್ದೇನೆ, ಹೆಚ್ಚಿದ ಈರುಳ್ಳಿ, ಇದಕ್ಕೆ ನಾನು ಒಣಮೆಣಸಿನಕಾಯಿಯನ್ನ ಸ್ವಲ್ಪ ತಿರುವಿ ಹಾಕಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 1 ಚಮಚದಷ್ಟು ಉಪ್ಪನ್ನ ಸೇರಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೋಡಿ, ಈಗ ಒಂದು ತವವನ್ನ ಸ್ಟವ್ ಮೇಲೆ ಆನ್ ಮಾಡಿ ಇಟ್ಟುಕೊಳ್ಳೋಣ. ಅದು ಕಾದ ನಂತರ ಅದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆಯು ಕಾದಿದೆ. ಈಗ ನಾವು ಒಂದು ಹಿಡಿಯಷ್ಟು ಹಿಟ್ಟನ್ನ ತೆಗೆದುಕೊಂಡು ಇದರ ಮೇಲೆ ತಟ್ಟೋಣ. ಇದನ್ನು ತಟ್ಟುವಾಗ ಜೋಪಾನವಾಗಿ ತಟ್ಟಿ, ಸ್ವಲ್ಪ ನೀರನ್ನು ಸಹ ಹಾಕಿಕೊಂಡು ತಟ್ಟಿದರೆ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಬಹುದು. ಇದೆಷ್ಟು ನಾವು ನೆನೆ ಹಾಕಿರ್ತೀವೋ ಅಷ್ಟು ಸಹ ಚೆನ್ನಾಗಿ ತೆಳ್ಳಗೆ ಬರುತ್ತೆ. ನಾವು ಎಷ್ಟು ದೊಡ್ಡದಾದ್ರೂ ಸಹ ಮಾಡ್ಕೋಬಹುದು ಅಥವಾ ಚಿಕ್ಕದಾದ್ರೂ ಸಹ ಮಾಡ್ಕೋಬಹುದು. ನನ್ಗೆ ಈ ತರ ಕಷ್ಟಪಟ್ಟು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದರೆ ಟಪ್ಲಿನ್ ಶೀಟ್ ನಲ್ಲೂ ಸಹ ಮಾಡಬಹುದು. ಈ ತರ ಶೀಟ್ ಗಳು ಫ್ಲಿಪ್ಕಾರ್ಟ್, ಅಮೆಜಾನ್ ನಲ್ಲಿ ಸಿಗುತ್ತೆ. ಸುಮಾರು 300 ರೂಪಾಯಿಂದ 500 ರೂಪಾಯಿ ಒಳಗೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಈ ಶೀಟ್ ಅಲ್ಲಿ ಹೇಗೆ ಬಳಸಿಕೊಂಡು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನೋಡಿ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಅದರ ಮೇಲೆ. ಇದು ಕಾದ ನಂತರ ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನಿಮಗೆ ಈ ಕಾರ್ಯಕ್ರಮವು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದನ್ನ ಎತ್ತುವುದಕ್ಕಿಂತ ಮೊದಲು ಇದನ್ನ ಕೊನೆಯ ಭಾಗದಲ್ಲಿ ತೆಗೆಯಬೇಕು. ಈಗ ತೆಗೆದ ನಂತರ ಎಲ್ಲ ಭಾಗವು ಬಿಟ್ಟಿದೆ ಅಂತಾನೆ ಅರ್ಥ. ಈಗ ಇದನ್ನ ಮಗುಚಿಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ತಳಭಾಗದಲ್ಲಿ ಬೆಂದಿದೆ. ಕೀಪ್ ವಾಚಿಂಗ್.